ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು ಕಳೆದ ಕ್ಲಾಸ್ನಲ್ಲಿ ಏನು ಮಾಡಿದ್ವಿ, ಬಂಡವಾಳದ ಹರಿವು ಅಂದ್ರೇನು, ಈ ವಿದೇಶಿ ಬಂಡವಾಳದ ಹರಿವಿನ ರೂಪಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಪಾವತಿ ಶುಲ್ಕ ಮತ್ತು ಬಂಡವಾಳ ಹರಿವು ಎಂಬ ಅಧ್ಯಾಯದಲ್ಲಿ ನಾವೇನು ಮಾಡೋಣ, FDIನ ಅನುಕೂಲ ಮತ್ತು ಅನಾನುಕೂಲತೆಗಳು, ವಿದೇಶಿ ನೇರ ಹೂಡಿಕೆಯ ಅನುಕೂಲತೆಗಳೇನು ಮತ್ತು ಅನಾನುಕೂಲತೆಗಳೇನು ಎಂಬುದರ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡೋಣ, ಅಧ್ಯಯನವನ್ನು ಮಾಡೋಣ. ನಾನು ಕವೀಂದ್ರ ಕುಮಾರ್ ಚಾಬುಕ್ಸ್ವಾರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಮೊದಲನೇ ಬರ್ತಕ್ಕಂಥದ್ದು ವಿದೇಶಿ ನೇರ ಹೂಡಿಕೆ ಅಂದರೆ ಎಂಬುದರ ಬಗ್ಗೆ ನಾವೇನು ಮಾಡಬೇಕಾಗತ್ತಿ, ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ವಿದೇಶಿ ನೇರ ಹೂಡಿಕೆ ಅಂದರೆ ಏನು? ನೇರ ಹೂಡಿಕೆಯು ವಿದೇಶಿ ಖಾಸಗಿ ಬಂಡವಾಳದ ರೂಪದಲ್ಲಿ ಇರ್ತೈತಿ. ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿರ್ತೈತೆ ರೀ, ಯಾವಾಗಲೂ ಖಾಸಗಿ ಬಂಡವಾಳದ ರೂಪದಲ್ಲಿ ಇರ್ತೈತಿ. ವಿದೇಶಿ ಬಂಡವಾಳಗಾರರು ಒಂದು ರಾಷ್ಟ್ರದಲ್ಲಿರುವ ವಿದೇಶಿ ಕಂಪನಿಗಳ ಶಾಖೆಗಳಲ್ಲಿ ಹೂಡುವ ಬಂಡವಾಳ ಮತ್ತು ಒಂದು ರಾಷ್ಟ್ರದಲ್ಲಿ ವಿದೇಶಿ ಹತೋಟಿಗೆ ಒಳಪಟ್ಟ ಕಂಪನಿಗಳಲ್ಲಿ ವಿದೇಶಿಯರು ಹಾಕಿರುವ ಷೇರು ಬಂಡವಾಳವನ್ನೇ ನಾವು ನೇರ ಹೂಡಿಕೆ ಅಂತೇಳಿ ಕರಿತೀವಿ. ಇಲ್ಲಿ ಒಂದು ರಾಷ್ಟ್ರ ಏನು ಮಾಡಿರ್ತೈತೆ ರೀ, ಮತ್ತೊಂದು ರಾಷ್ಟ್ರದಲ್ಲಿ ನೇರವಾಗಿ ಬಂಡವಾಳವನ್ನು ಹೂಡಿ ಉದ್ಯಮವಾದರೂ ಸ್ಥಾಪಿಸ್ಬೋದು, ಅಥವಾ ಹಳೆಯ ಉದ್ಯಮನೇ ಏನು ಮಾಡ್ತೈತೆ ರೀ ಅದನ್ನು ಹೂಡಿಕೆ ಮಾಡಿ ಸಂಪೂರ್ಣ ಹತೋಟಿಗೆ ತೆಗೆದುಕೊಳ್ಳುವಂಥ ಕಾರ್ಯ ಮಾಡ್ತಕ್ಕಂಥ ವಿದೇಶಿ ಕಂಪನಿಗಳನ್ನು ನಾವೇನಂತೀವಿ, ವಿದೇಶಿ ಕಂಪನಿಗಳು ಮಾಡ್ತಕ್ಕಂಥ ಹೂಡಿಕೆಯನ್ನೇ ವಿದೇಶಿ ನೇರ ಹೂಡಿಕೆ ಅಂತೇಳಿ ಕರಿತೀವಿ. ಆ ಕಂಪನಿಗಳಲ್ಲಿ ಅವ್ರು ಏನು ಮಾಡ್ತಾರೆ, ಷೇರು ಬಂಡವಾಳವನ್ನು ಹಾಕಿ ಸಂಪೂರ್ಣವಾಗಿ ಆ ಉದ್ಯಮವನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡಿರ್ತಾರೆ. ಅಂಥ ಹೂಡಿಕೆಯನ್ನು ನಾವೇನಂತೀವಿ, ವಿದೇಶಿ ನೇರ ಹೂಡಿಕೆ ಅಂತೇಳಿ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ವಿದೇಶಿ ಹೂಡಿಕೆದಾರರು ಸ್ವತ್ತುಗಳ ಮೇಲೆ ಒಡೆತನವನ್ನು ಹೊಂದಿರುವುದು ಮಾತ್ರವಲ್ಲದೆ ಅತಿಥೇಯ ದೇಶಗಳಲ್ಲಿ ಆದಾಯ ಸೃಷ್ಟಿಸುವ ಚಟುವಟಿಕೆಗಳ ಮೇಲೆಯೂ ನಿಯಂತ್ರಣವನ್ನು ಹೊಂದಿರುವಂತಹ ರೂಪದ ಹೂಡಿಕೆ ವಿದೇಶಿ ನೇರ ಹೂಡಿಕೆ. ಕೇವಲ ಇಲ್ಲಿ ಏನು ಮಾಡ್ತಾರೆ, ಆ ಹೂಡಿಕೆದಾರರ ಸ್ವತ್ತುಗಳ ಮೇಲೆ ಒಡೆತನ ಹೊಂದುವುದಲ್ಲದೆ ಇಲ್ಲಿ ಬರ್ತಕ್ಕಂಥ ಅಂದರೆ ನಮ್ಮ ರಾಷ್ಟ್ರದಲ್ಲಿ ಹೂಡಿಕೆ ಮಾಡಿ ಇಲ್ಲಿ ಏನು ಆದಾಯ ಸೃಷ್ಟಿ ಆಗ್ತೈತೋ ಈ ಆದಾಯ ಸೃಷ್ಟಿಸುವಂಥ ಎಲ್ಲ ಚಟುವಟಿಕೆಗಳ ಮೇಲೆ ಏನಾಗಿರ್ತೈತೆ ರೀ, ನಿಯಂತ್ರಣವನ್ನು ಹೊಂದಿರ್ತಾರೆ. ಇಂತಹ ಒಂದು ರೂಪದ ಹೂಡಿಕೆ ವಿದೇಶಿ ನೇರ ಹೂಡಿಕೆ ಅಂತೇಳಿ ಕರಿತೀವಿ. ಹಾಗಾದರೆ ಈ ವಿದೇಶಿ ನೇರ ಹೂಡಿಕೆಯಿಂದ ನಮಗೇನಾದರೂ ಅನುಕೂಲ ಆಯಿತು ಅಥವಾ ಅನಾನುಕೂಲಗಳು ಅದಾವು ಎಂಬುದರ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ಅಧ್ಯಯನವನ್ನು ಮಾಡೋಣ. ಹಾಗಾದರೆ ವಿದೇಶಿ ನೇರ ಹೂಡಿಕೆಯಿಂದ ಆಗ್ತಕ್ಕಂಥ ಅನುಕೂಲಗಳು ಯಾವುವು, ಅಡ್ವಾಂಟೇಜಸ್ ಆರ್ಗ್ಯುಮೆಂಟ್ಸ್ ಫಾರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆಯ ಪರವಾದಗಳು ಅಂತೇಳಿ ಸಹಿತ ಇದನ್ನು ನಾವು ಕರಿತೀವಿ. ಹಾಗಾದರೆ ವಿದೇಶಿ ನೇರ ಹೂಡಿಕೆಯಿಂದ ಆಗ್ತಕ್ಕಂಥ ಅನುಕೂಲಗಳೇನು, ಪರವಾದಗಳು ಏನು ಅಂಥೇಳಿ ಒಂದೊಂದಾಗಿ ಏನು ಮಾಡೋಣ, ಈಗ ಅಧ್ಯಯನವನ್ನು ಮಾಡೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ದಕ್ಷ ನಿಯಂತ್ರಣ ಮತ್ತು ನಿರ್ವಹಣೆ. ಈ ವಿದೇಶಿ ನೇರ ಹೂಡಿಕೆಯಿಂದ ದಕ್ಷ ನಿಯಂತ್ರಣ ಮತ್ತು ನಿರ್ವಹಣೆ ಆಗ್ತದ ಅಂತೇಳಿ ಹೇಳ್ತಾರೆ. ಯಾವ ರೀತಿಯಾಗಿ ವಿದೇಶಿ ಹೂಡಿಕೆದಾರರ ಬಳಿ ಏನಾಗ್ತೈತ್ರಿ, ಈ ದಕ್ಷ ನಿಯಂತ್ರಣ ಮತ್ತು ನಿರ್ವಹಣೆ ಇರ್ತದ ಅಂತ ಹೇಳ್ತಾರೆ. ಅವರ ಆಡಳಿತ ಅನುಭವ ಮತ್ತು ಕುಶಲತೆಯು ಬಂಡವಾಳ ಹೂಡಿಕೆಯಾದ ದೇಶದಲ್ಲಿ ಉದ್ಯಮದ ಅಭಿವೃದ್ಧಿಗೆ ಮತ್ತು ದಕ್ಷ ಉತ್ಪಾದನಾ ವ್ಯವಸ್ಥೆಗೆ ವಿಕಾಸಕ್ಕೆ ಸಹಾಯ ಮಾಡುತ್ತದೆ. ಅಂದರೆ ವಿದೇಶಿಗರು ಏನು ಹೂಡಿಕೆ ಮಾಡ್ತಾರೋ ಅವರು ಆಲ್ರೆಡಿ ಏನಿರ್ತಾರೆ, ದಕ್ಷ ನಿಯಂತ್ರಣ ಮತ್ತು ನಿರ್ವಹಣೆ ಕೌಶಲ್ಯವನ್ನು ಹೊಂದಿರ್ತಾರೆ. ಆ ಕಾರಣಕ್ಕಾಗಿ ಸ್ವದೇಶಿ ಉದ್ಯಮಗಳು ಏನಾಗ್ತವೆ ರೀ, ದಕ್ಷವಾಗಿ ನಿಯಂತ್ರಣಕ್ಕೆ ಮತ್ತು ನಿರ್ವಹಣೆಗೆ ಒಳಗಾಗ್ತವೆ. ಆ ಕಾರಣಕ್ಕಾಗಿ FDI ಇರಬೇಕು ಅಂಥೇಳಿ ಪರವಾದೊಳಗೆ ನಾವೇನು ಮಾಡ್ತೀವಿ ರೀ, ಹೇಳ್ತಾ ಬರ್ತೀವಿ. ಇನ್ನು ವಿದೇಶಿ ನೇರ ಹೂಡಿಕೆಯಿಂದ ಆಗ್ತಕ್ಕಂಥ ಎರಡನೇ ಅನುಕೂಲತೆ ಏನಂದ್ರೆ ಮುಂದುವರೆದ ತಂತ್ರಜ್ಞಾನದ ಲಭ್ಯತೆ ಆಗ್ತೈತಿ. ಯಾವ ರೀತಿಯಾಗಿ ವಿದೇಶಿ ನೇರ ಹೂಡಿಕೆಯು ಬಂಡವಾಳ ಸಂಪನ್ಮೂಲಗಳನ್ನು ಮಾತ್ರವಲ್ಲದೆ ವೈಜ್ಞಾನಿಕ, ತಾಂತ್ರಿಕ, ನಿರ್ವಹಣಾತ್ಮಕ ಮತ್ತು ಆಡಳಿತಾತ್ಮಕ ಪರಿಣಿತಿಯನ್ನು ತರುತ್ತದೆ. ಉತ್ಪಾದನೆಯಲ್ಲಿ ಮುಂದುವರೆದ ತಂತ್ರಗಳು ಬಳಕೆಯಾಗಲು ಅವಕಾಶಗಳನ್ನು ಕಲ್ಪಿಸಿಕೊಡುತ್ತದೆ. ಮುಂದುವರೆದ ಕುಶಲಗಳು ಮತ್ತು ತಂತ್ರಜ್ಞಾನಗಳ ಪರಿಣಾಮವಾಗಿ ಬಂಡವಾಳಗಳನ್ನು ಪಡೆಯುವ ದೇಶಗಳಲ್ಲಿ ಶೀಘ್ರವಾಗಿ ಆರ್ಥಿಕ ಅಭಿವೃದ್ಧಿ ಸಾಧನೆ ಆಗ್ತದೆ ಅಂತೇಳಿ ಹೇಳ್ತಾರೆ. ಈಗ ಮುಂದುವರೆದ ತಂತ್ರಜ್ಞಾನ, ಈಗ ವಿದೇಶಿಯರೇ ನೇರವಾಗಿ ಹೂಡಿಕೆ ಮಾಡುವುದರಿಂದ ಆ ಉದ್ಯಮ ಸಂಪೂರ್ಣ ಅವರ ಹತೋಟಿಯಲ್ಲಿ ಇರ್ತೈತಿ. ಆ ಹತೋಟಿಯ ಕಾರಣದಿಂದಾಗಿ ಏನು ಮಾಡ್ತಾರೆ, ಅವರು ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡ್ತಾರೆ. ವೈಜ್ಞಾನಿಕವಾಗಿ ಆಗಿರ್ಬೋದು, ತಾಂತ್ರಿಕವಾಗಿ ಆಗಿರ್ಬೋದು, ನಿರ್ವಹಣಾತ್ಮಕವಾಗಿ ಆಗಿರ್ಬೋದು, ಪೂರ್ತಿ ಆಡಳಿತಾತ್ಮಕವೂ ಆಗಿರ್ಬೋದು. ಈ ರೀತಿಯಾಗಿ ತಂತ್ರಜ್ಞಾನವನ್ನು ಬಳಸೋದ್ರಿಂದ ಆ ತಂತ್ರಜ್ಞಾನ ಏನಾಕೈತಿ, ನಮ್ಗೆ ಲಭ್ಯ ಆಗ್ತೈತಿ. ಅಷ್ಟೇ ಅಲ್ಲದೆ ಆ ತಂತ್ರಜ್ಞಾನದ ಬಳಕೆಯಿಂದ ಏನಾಕೈತಿ, ನಮ್ಮ ರಾಷ್ಟ್ರ ತೀವ್ರವಾದ ಆರ್ಥಿಕ ಅಭಿವೃದ್ಧಿ ಪಥದತ್ತ ಸಾಗ್ತದ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ FDIನಿಂದ ಏನಾಕೈತ್ರಿ, ಮುಂದುವರೆದ ತಂತ್ರಜ್ಞಾನದ ಲಭ್ಯತೆ ನಮ್ಗೆ ಆಗ್ತದೆ. ಇನ್ನು ನೆಕ್ಸ್ಟ್ ಮೂರನೇದಾಗಿ ಬರ್ತಕ್ಕಂಥದ್ದು ಬಂಡವಾಳದ ನಿರಂತರ ಪ್ರವಾಹನ ಆಗ್ತೈತಿ. ಕಂಟಿನ್ಯೂಯಸ್ ಫ್ಲೋ ಆಫ್ ಕ್ಯಾಪಿಟಲ್. ಈ ವಿದೇಶಿ ನೇರ ಹೂಡಿಕೆದಾರರಿಗೆ
ಉದ್ಯಮದ ನಿಯಂತ್ರಣ, ನಿರ್ವಹಣಾ ಮತ್ತು ಲಾಭ ಗಳಿಕೆಯ ಬಗ್ಗೆ ಬದ್ಧತೆ ಇರುವುದರಿಂದ ನಿರಂತರವಾಗಿ ಬಂಡವಾಳವನ್ನು ಹೂಡಿಕೆ ಮಾಡುತ್ತಾರೆ. ಇದರಿಂದ ಅಭಿವೃದ್ಧಿ ದೇಶಗಳಲ್ಲಿ ಉದ್ಯಮದ ಸ್ಥಾಪನೆಗೆ ಮೂರನೇದು ಉದ್ಯಮದ ಸ್ಥಾಪನೆ, ವಿಸ್ತರಣೆ ಮತ್ತು ಆಧುನೀಕರಣ ನಿರಂತರವಾಗಿ ನಡೆಯುತ್ತಿರ್ತದೆ ಅಂತೇಳಿ ಹೇಳ್ಬೋದು. ಈಗ ಬಂಡವಾಳದ ನಿರಂತರ ಪ್ರವಹನ ಯಾವ ರೀತಿಯಾಗಿ ಆಗ್ತದೆ ಅಂದ್ರೆ, ಈಗ ವಿದೇಶಿ ಹೂಡಿಕೆದಾರರು ಏನು ನಮ್ಮಲ್ಲಿ ಹೂಡಿಕೆ ಮಾಡಿರ್ತಾರೋ ಅದರಿಂದ ಬರ್ತಕ್ಕಂಥ ಲಾಭವನ್ನು ಏನು ಮಾಡ್ತಾರೆ, ಪುನಃ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡುವ ಕಾರ್ಯವನ್ನು ಮಾಡ್ತಾರೆ. ಹೀಗಿರೋದ್ರಿಂದ ಏನಾಗೈತಿ, ಬಂಡವಾಳವನ್ನು ನಿರಂತರವಾಗಿ ಪ್ರವಹನ ಆಗ್ತಾ ಇರ್ತೈತಿ. ಇದರಿಂದಾಗಿ ಸ್ವದೇಶಿ ಉದ್ಯಮಗಳ ಏನಾಗ್ತವೆ, ಇನ್ನಷ್ಟು ವಿಸ್ತರಣೆ ಮತ್ತು ಆಧುನೀಕರಣತ್ತ ಸಾಗ್ತವೆ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ದೇಶೀಯ ಉದ್ಯಮದ ಬೆಳವಣಿಗೆ ಆಗ್ತೈತಿ. ದೇಶೀಯ ಉದ್ಯಮಗಳ ಬೆಳವಣಿಗೆ ಯಾವ ರೀತಿಯಾಗಿ ಆಗ್ತದೆ ಅಂದರೆ, ವಿದೇಶಿ ನೇರ ಹೂಡಿಕೆಯಿಂದ ದೇಶೀಯ ಉದ್ಯಮ ಬೆಳವಣಿಗೆ ಆಗ್ತೈತಿ. ವಿದೇಶಿ ಹೂಡಿಕೆದಾರರು ಸಣ್ಣ ಪ್ರಮಾಣದ ಸಹಾಯಕ ಉದ್ಯಮಗಳನ್ನು ಸ್ಥಾಪಿಸಲು ಸ್ಥಳೀಯ ಉದ್ಯಮಗಳಿಗೆ ಅವಕಾಶವನ್ನು ನೀಡ್ತಾರೆ. ಅಷ್ಟೇ ಅಲ್ಲದೆ ಅಂತಹ ಸಹಾಯಕ ಉದ್ಯಮಗಳಿಂದ ವಿದೇಶಿ ಹೂಡಿಕೆದಾರರು ತಮ್ಮ ಉದ್ಯಮಗಳಿಗೆ ಅವಶ್ಯಕವಿರುವ ಸರಕುಗಳನ್ನು ಸಹಿತ ಖರೀದಿ ಮಾಡ್ತಾರೆ. ಆ ಕಾರಣಕ್ಕಾಗಿ ವಿದೇಶಿ ನೇರ ಹೂಡಿಕೆ ಬೇಕು ಅಂಥೇಳಿ ಹೇಳ್ಬೋದು. ಯಾಕಂದರೆ ಇಲ್ಲಿ ಉದ್ಯಮದಾರರು ಉದ್ಯಮಗಳನ್ನು ಸ್ಥಾಪಿಸುವುದಲ್ಲದೆ ಅದಕ್ಕೆ ಪೂರಕವಾಗಿ ಬೇಕಾಗ್ತಕ್ಕಂಥ ಸರಕು ಸೇವೆಗಳನ್ನು ಪೂರೈಕೆ ಮಾಡಲು ಅದರ ಸಹಾಯಕ ಉದ್ಯಮಗಳು ಸಹಿತ ಲಭ್ಯ ಆಗಬೇಕಾಗತ್ತೆ. ಅಂಥ ಸಹಾಯಕ ಉದ್ಯಮಗಳನ್ನು ಸ್ವದೇಶಿ ಉದ್ಯಮದಾರರಿಗೆ ಒದಗಿಸಿಕೊಡೋದ್ರಿಂದ ಏನಾಕೈತ್ರಿ, ಆ ಸ್ವದೇಶದಲ್ಲಿ ದೇಶೀಯ ಉದ್ಯಮಗಳ ಬೆಳವಣಿಗೆಗೆ ಕಾರಣೀಭೂತ ಆಗ್ತದೆ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ವಿದೇಶಿ ನೇರ ಹೂಡಿಕೆಯಿಂದಲೂ ಸಹಿತ ಸ್ವದೇಶೀಯವಾಗಿ ಉದ್ಯಮಗಳ ಬೆಳವಣಿಗೆ ಆಗ್ತಾ ಹೋಗ್ತೈತಿ. ಇನ್ನು ಉಳಿತಾಯದ ಅಂತರ ಮತ್ತು ವಿದೇಶಿ ವಿನಿಮಯ ಅಂತರವನ್ನು ತುಂಬುವಿಕೆ. ಇಲ್ಲಿ ಅಭಿವೃದ್ಧಿ ದೇಶಗಳಲ್ಲಿ ಕಡಿಮೆ ಉಳಿತಾಯಗಳ ಕಾರಣದಿಂದ ಹೂಡಿಕೆ ಮತ್ತು ಉಳಿತಾಯದ ಅಂತರ ಇರ್ತೈತಿ. ಯಾಕಂದ್ರೆ ಅನಭಿವೃದ್ಧಿ ದೇಶ ಇರೋದ್ರಿಂದ ಇಲ್ಲಿ ಉಳಿತಾಯಗಳು ಬರ್ತಕ್ಕಂಥ ಲಾಭದ ಪ್ರಮಾಣ ಕಡಿಮೆ ಇರೋದ್ರಿಂದ ಉಳಿತಾಯಗಳು ಏನಾಗಿರ್ತೈತಿ, ಕಡಿಮೆ ಇರ್ತೈತಿ. ಈ ಕಾರಣದಿಂದ ಹೂಡಿಕೆ ಮತ್ತು ಉಳಿತಾಯದ ನಡುವೆ ತುಂಬ ಅಂತರ ಇರ್ತೈತಿ. ಅಷ್ಟೇ ಅಲ್ಲದೆ ವಿದೇಶಿ ವಿನಿಮಯದ ಕೊರತೆಯು ಸಹಿತ ಆರ್ಥಿಕತೆಯಲ್ಲಿ ಇರ್ತೈತಿ. ಇದರಿಂದಾಗಿ ಅಭಿವೃದ್ಧಿ ಸಾಧನೆಗೆ ಬಂಡವಾಳದ ಲಭ್ಯತೆ ಕಷ್ಟಕರವಾಗುತ್ತದೆ. ವಿದೇಶಿ ನೇರ ಹೂಡಿಕೆಯು ಉಳಿತಾಯದ ಅಂತರ ಮತ್ತು ವಿದೇಶಿ ವಿನಿಮಯದ ಅಂತರವನ್ನು ತುಂಬುವ ಮೂಲಕ ಅಭಿವೃದ್ಧಿಗೆ ಬಂಡವಾಳವನ್ನು ದೊರಕಿಸಿಕೊಡುವಂಥ ಕಾರ್ಯ ಈ FDI ಮಾಡ್ತೈತಿ. ಯಾಕಂದ್ರೆ ನೇರವಾಗಿ ವಿದೇಶಿ ಬಂಡವಾಳದವರು ಹೂಡಿಕೆ ಮಾಡುವುದರಿಂದ ಅಲ್ಲಿ ಏನಾಕೈತಿ, ನಮ್ಗೆ ವಿದೇಶಿ ವಿನಿಮಯದ ಲಭ್ಯತೆ ಆಗ್ತೈತಿ. ಮತ್ತು ಉತ್ಪಾದನಾ ಚಟುವಟಿಕೆಗಳು ಬೆಳೆಯುವುದರಿಂದ ಏನಾಕೈತ್ರಿ, ಆಮದು ರಫ್ತುಗಳು ನೆರವೇರ್ತಾ ಏನಾಕೈತಿ, ಇಲ್ಲಿ ಪಾವತಿ ಶುಲ್ಕಿನ ಸಮತೋಲನ ಆಕೈತಿ. ಹೂಡಿಕೆ ಮತ್ತು ಉಳಿತಾಯದ ಅಂತರವು ಏನಾಕೈತಿ, ನಿವಾರಣೆ ಆಕೈತಿ. ಅಷ್ಟೇ ಅಲ್ಲದೆ ವಿದೇಶಿ ವಿನಿಮಯದ ಕೊರತೆಯನ್ನು ಸಹಿತ ಏನಾಕೈತಿ, ನೀಗ್ತೈತಿ ಅಂತೇಳಿ ಹೇಳ್ಬೋದು. ಇನ್ನು ಲಾಭಗಳ ಮರು ಹೂಡಿಕೆ. ಇಲ್ಲಿ ವಿದೇಶಿ ಹೂಡಿಕೆದಾರರು ಗಳಿಸಿದ ಲಾಭದಲ್ಲಿ ಸ್ವಲ್ಪ ಭಾಗವನ್ನು ಅತಿಥಿಯ ದೇಶಗಳಲ್ಲಿ ಮರು ಹೂಡಿಕೆ ಮಾಡುತ್ತಾರೆ. ಇದರಿಂದಾಗಿ ಆ ದೇಶಗಳಲ್ಲಿ ಹೂಡಿಕೆಯ ದರವು ಹೆಚ್ಚಾಗುತ್ತದೆ ಮತ್ತು ಉದ್ಯಮ ವಿಸ್ತರಣೆ ಮತ್ತು ಆಧುನೀಕರಣ ಜರುಗುತ್ತದೆ ಅಂತೇಳಿ ಹೇಳ್ಬೋದು. ಈಗ ಈ ವಿದೇಶಿ ಕಂಪನಿಗಳು ಏನು ನಮ್ಮಲ್ಲಿ ಬಂದು ಸ್ಥಾಪನೆ ಆಗಿರ್ತಾವೋ ಅಥವಾ ಹೂಡಿಕೆಯನ್ನು ಮಾಡಿರ್ತಾರೋ ಅದರಿಂದ ಬರ್ತಕ್ಕಂಥ ಲಾಭದಲ್ಲಿ ಏನು ಮಾಡ್ತಾರೆ, ಆ ಲಾಭದ ಒಂದು ಅಂಶವನ್ನು ಮತ್ತೆ ಮರು ಹೂಡಿಕೆಯಾಗಿ ಇಲ್ಲೇ ಏನು ಮಾಡ್ತಾರೆ, ಹೂಡಿಕೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಹೂಡಿಕೆ ಮಾಡೋದ್ರಿಂದ ಅಲ್ಲಿ ಏನಾಕತಿ, ಹೂಡಿಕೆಯ ಪ್ರಮಾಣ ಏನಾಕತಿ, ಹೆಚ್ಚಿಗೆ ಆಕತಿ. ಅದ್ರ ಜೊತೆಗೆ ಆ ಉದ್ಯಮವು ಏನಾಕತಿ, ವಿಸ್ತರಣೆ ಆಗೋಕ್ಕೆ ಕಾರಣೀಭೂತ ಆಗ್ತದೆ ಅಂತೇಳಿ ಹೇಳ್ಬೋದು. ಈಗ FDIನ ಮತ್ತೊಂದು ಅನುಕೂಲ ಅಂದರೆ ಲಾಭಗಳ ಮರು ಹೂಡಿಕೆ ಆಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಉದ್ಯೋಗಗಳ ಸೃಷ್ಟಿ ಆಗ್ತೈತಿ. ಈ FDIದಿಂದ ಏನಾಕೈತಿ, ಉದ್ಯೋಗಗಳ ಸೃಷ್ಟಿ ಆಗ್ತೈತಿ. ಯಾವ ರೀತಿಯಾಗಿ ಹೊಸ ಉದ್ಯಮಗಳ ಸ್ಥಾಪನೆ ಆಯಿತು ಅಂದ್ರೆ ಆಟೋಮೆಟಿಕ್ಲಿ ಏನಾಕೈತ್ರಿ, ಉತ್ಪಾದನಾ ಚಟುವಟಿಕೆಗಳ ವಿಸ್ತರಣೆ ಕಾರ್ಯ ಆಗ್ತೈತಿ. ಈ ರೀತಿಯಾಗಿ ಉತ್ಪಾದನಾ ಚಟುವಟಿಕೆಗಳ ವಿಸ್ತರಣೆ ಕಾರ್ಯ ಆಗೋದ್ರಿಂದ ಅನಭಿವೃದ್ಧಿ ದೇಶಗಳಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಕ್ಕೆ ಕಾರಣ ಆಗ್ತೈತಿ. ಕೇವಲ ಉದ್ಯೋಗಗಳ ಸೃಷ್ಟಿ ಅಲ್ಲ, ಆ ಉದ್ಯೋಗಗಳ ಜೊತೆಗೆ ಏನಾಗ್ತೈತಿ, ಆದಾಯದ ಹೆಚ್ಚಳನೂ ಆಗ್ತೈತಿ, ಜೊತೆಗೆ ಬಡತನದ ನಿವಾರಣೆಯೂ ಸಹಿತ ಆಗ್ತದೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಈ ವಿದೇಶಿ ನೇರ ಹೂಡಿಕೆ ಆಗೋದ್ರಿಂದ ಹೂಡಿಕೆ ಏನಾಗ್ತೈತ್ರಿ, ಉತ್ಪಾದನಾ ಚಟುವಟಿಕೆಗಳ ಮೇಲೆ ಹೂಡಿಕೆ ಆಗ್ತೈತಿ. ಯಾವಾಗ ಉತ್ಪಾದನೆ ಚಟುವಟಿಕೆಗಳ ಮೇಲೆ ಹೂಡಿಕೆ ಆಗಕ್ಕೆ ಸ್ಟಾರ್ಟ್ ಆಕೈತೋ ಆವಾಗ ಅಲ್ಲಿ ಉತ್ಪಾದನೆ ಮಾಡೋಕ್ಕೆ ಕಾರ್ಮಿಕರ ಲಭ್ಯತೆ ಬೇಕಾಕೈತಿ. ಹೀಗಾಗಿ ಅಲ್ಲಿ ಏನಾಕೈತ್ರಿ, ಉದ್ಯೋಗ ಅವಕಾಶಗಳ ಸೃಷ್ಟಿ ಆಗ್ತೈತಿ. ಆ ಉದ್ಯೋಗ ಅವಕಾಶಗಳ ಸೃಷ್ಟಿ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಅವ್ರಿಗೆ ಏನು ಮಾಡಬೇಕಾಕೈತಿ, ನಾವು ವೇತನವನ್ನು ಕೊಡಬೇಕಾಕೈತಿ. ಒಂದು ಉದ್ಯೋಗಗಳ ಸೃಷ್ಟಿ ಆಯಿತು, ಅದ್ರ ಜೊತೆಗೆ ಅವ್ರಿಗೆ ಏನೈತ್ರಿ, ಆದಾಯನೂ ಸಿಕ್ತು. ಆ ಆದಾಯದಿಂದ ಅವರ ಬಡತನವನ್ನು ಏನೈತ್ರಿ, ನಿವಾರಣೆ ಆಯಿತು. ಈ ರೀತಿಯಾಗಿ ವಿದೇಶಿ ನೇರ ಹೂಡಿಕೆಯಿಂದ ಉದ್ಯೋಗಗಳ ಸೃಷ್ಟಿ ಆಗ್ತದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಮಾರುಕಟ್ಟೆಯ ವಿಸ್ತರಣೆ.
ಇಲ್ಲಿ ಕಿರಿದಾದ ಮಾರುಕಟ್ಟೆಯು ಅನಭಿವೃದ್ಧಿ ದೇಶಗಳ ಒಂದು ದೊಡ್ಡ ಸಮಸ್ಯೆನೇ ಆಗಿರ್ತೈತಿ. ಯಾವಾಗ ವಿದೇಶಿ ಹೂಡಿಕೆದಾರರು ತಮ್ಮ ಉತ್ಪನ್ನಗಳ ಮಾರಾಟಕ್ಕಾಗಿ ವಿವಿಧ ಪ್ರಯತ್ನಗಳನ್ನು ಕೈಗೊಳ್ಳುವುದರಿಂದ ಆ ದೇಶದಲ್ಲಿ ಮಾರುಕಟ್ಟೆಯು ಏನಾಕತಿ ಬೆಳಿತೈತಿ. ಅಷ್ಟೇ ಅಲ್ಲದೆ ಮಾರುಕಟ್ಟೆಯ ವಿಸ್ತರಣೆಯು ಸರಕುಗಳಿಗೆ ಬೇಡಿಕೆಯನ್ನು ಹೆಚ್ಚಿಸುವುದರ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಏನಾಕತಿ ಸಹಾಯಕಾರಿ ಆಗ್ತೈತಿ. ಇಲ್ಲಿ ಮಾರುಕಟ್ಟೆ ವಿಸ್ತರಣೆ ಯಾವ ರೀತಿಯಾಗಿ ಆಗ್ತದೆ ಅಂದ್ರೆ ಆಟೋಮೆಟಿಕ್ಲಿ ಉತ್ಪಾದನೆ ಚಟುವಟಿಕೆಗಳು ಬೆಳೀತಾ ಹೋದಂಗೆ ಆಟೋಮೆಟಿಕ್ಲಿ ಅವುಗಳನ್ನೇ ಏನಾಕೈತ್ರಿ ಮಾರುಕಟ್ಟೆಯ ವಿಸ್ತರಣೆಗೆ ದಾರಿಯನ್ನು ತೋರಿಸ್ಕೊಡ್ತದೆ ಅಂತೇಳಿ ಹೇಳ್ಬೋದು. ಕೇವಲ ಮಾರುಕಟ್ಟೆ ದೊಡ್ಡದಾಗಲ್ಲ, ಅದ್ರ ಜೊತೆಗೆ ಏನಾಕತಿ ವಿಸ್ತರಣೆ ಆಗ್ತೈತಿ. ವಿಸ್ತರಣೆ ಆದಂಗೆ ಅಲ್ಲಿ ಇರ್ತಕ್ಕಂಥ ಸರಕುಗಳಿಗೆ ಬೇಡಿಕೆಯು ಸಹಿತ ಏನಾಕೈತಿ ಸೃಷ್ಟಿ ಆಗ್ತೈತಿ. ಆ ಬೇಡಿಕೆಯ ಸೃಷ್ಟಿಯೊಂದಿಗೆ ಆಟೋಮೆಟಿಕ್ಲಿ ಆರ್ಥಿಕ ಅಭಿವೃದ್ಧಿ ಉಂಟಾಗ್ತದೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಬೇಡಿಕೆ ಸೃಷ್ಟಿ ಆಗ್ತಂದ್ರೆ ಉತ್ಪಾದನೆ ಚಟುವಟಿಕೆಗಳು ಇನ್ನೂ ಹೆಚ್ಚಾಗಿ ಬೆಳೀತಾ ಹೋಗ್ತೈತಿ. ಉತ್ಪಾದನೆ ಚಟುವಟಿಕೆಗಳು ಬೆಳೀತಾ ಹೋದಂಗೆ ಏನಾಗ್ತೈತಿ GDP ಏರ್ತಾ ಹೋಗ್ತೈತಿ. ಈ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿಗೆ FDI ನೆರವು ಆಗೈತಿ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ವೇತನಗಳ ಹೆಚ್ಚಳ. ಇಲ್ಲಿ ವಿದೇಶಿ ನೇರ ಹೂಡಿಕೆಯಿಂದ ಉದ್ಯಮಗಳು ಬೆಳೆಯುವುದರಿಂದ ಹಾಗೂ ಆರ್ಥಿಕ ಚಟುವಟಿಕೆಗಳು ವಿಸ್ತರಿಸುವುದರಿಂದ ಕೆಲಸಗಾರರ ವೇತನಗಳು ಏನಾಕವ್ರಿ ಹೆಚ್ಚಿಗೆ ಆಗ್ತವೆ. ಇದರಿಂದ ಅವರ ಕೊಳ್ಳುವ ಶಕ್ತಿ ಮತ್ತು ಜೀವನ ಮಟ್ಟವು ಏನಾಕೈತಿ ಹೆಚ್ಚಿಗೆ ಆಗ್ತದೆ. ಯಾವಾಗ ಈ FDI ಹೂಡಿಕೆ ಆಗೋದ್ರಿಂದ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತೈತಿ, ಮಾರುಕಟ್ಟೆ ವಿಸ್ತರಣೆ ಆಗ್ತೈತಿ. ಅದ್ರ ಜೊತೆಗೆ ಏನಾಗ್ತೈತಿ ವೇತನಗಳು ಸಹಿತ ಏನಾಕವ ಹೆಚ್ಚಿಗೆ ಆಗ್ತೈತಿ. ಯಾಕಂದರೆ ಇಲ್ಲಿ ಕಾರ್ಮಿಕರೇ ಬೇಡಿಕೆ ಬರುವುದರಿಂದ ಅಲ್ಲಿ ಏನಾಕೈತಿ ಕಾರ್ಮಿಕರ ವೇತನಗಳು ಸಹಿತ ಹೆಚ್ಚಿಗೆ ಆಗ್ತವೆ. ಇದರಿಂದ ಅವರ ಕೊಳ್ಳುವ ಶಕ್ತಿನೂ ಹೆಚ್ಚಾಕೈತಿ, ಜೊತೆಗೆ ಅವರ ಜೀವನ ಮಟ್ಟವು ಏನಾಕೈತಿ ಉನ್ನತ ಮಟ್ಟದ ಜೀವನವನ್ನು ನಡೆಸಲು ಸಹಿತ ಸಹಾಯಕಾರಿ ಆಗ್ತೈತಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಹೆಚ್ಚಿನ ತೆರಿಗೆ ವರಮಾನಗಳು. ಇಲ್ಲಿ ವಿದೇಶಿ ಹೂಡಿಕೆಯಿಂದ ಉತ್ಪಾದನೆಯಾಗುವ ಸರಕುಗಳು ರಫ್ತುಗಳು ಮತ್ತು ಲಾಭಗಳ ಮೇಲೆ ಸರ್ಕಾರವು ತೆರಿಗೆಯನ್ನು ವಿಧಿಸುತ್ತದೆ. ಇದರಿಂದ ಸರ್ಕಾರಕ್ಕೆ ಹೆಚ್ಚಿನ ಮೊತ್ತದ ವರಮಾನವು ಏನಾಕೈತಿ ದೊರಕಿಸಿ ಕೊಡ್ತೈತಿ. ಈ FDI ಇಂದ ಏನಾಕೈತ್ರಿ ಇಲ್ಲಿ ಸರಕುಗಳ ಉತ್ಪಾದನೆ ಆಕೈತಿ. ಆ ಸರಕುಗಳ ಮೇಲೆ ಸರ್ಕಾರ ಏನು ಮಾಡ್ತೈತಿ ಟ್ಯಾಕ್ಸ್ ಹೇರ್ತೈತಿ. ಅಷ್ಟೇ ಅಲ್ಲದೆ ಆ ಸರಕನ್ನು ನಾವು ರಫ್ತು ಮಾಡೋದ್ರಿಂದ ರಫ್ತುಗಳ ಮೇಲೂ ಸಹಿತ ತೆರಿಗೆಗಳನ್ನು ಹೇರ್ತೀವಿ. ಅಷ್ಟೇ ಅಲ್ಲದೆ ಲಾಭಗಳ ಮೇಲೂ ಸಹಿತ ತೆರಿಗೆಗಳನ್ನು ಹೇಳ್ತೀವಿ, ಅಂದ್ರೆ ಆದಾಯ ತೆರಿಗೆ. ಈ ರೀತಿಯಾಗಿ ಸರ್ಕಾರ ತೆರಿಗೆ ಹೇರುವುದರಿಂದ ಆ ತೆರಿಗೆ ಮೂಲಕ ಏನಾಕೈತಿ ಸರ್ಕಾರಕ್ಕೆ ಒಂದು ವರಮಾನವು ಸಹಿತ ಸಂಗ್ರಹ ಆಗ್ತೈತಿ. ಇವೆಲ್ಲವೂ ನಡೆಯುವುದು ಎದರಿಂದ್ರೆ ವಿದೇಶಿ ನೇರ ಹೂಡಿಕೆಯಿಂದ ಉತ್ಪಾದನೆ ಚಟುವಟಿಕೆಗಳು ಪ್ರಾರಂಭಗೊಂಡು ಸರ್ಕಾರಕ್ಕೆ ಏನಾಕೈತಿ ತೆರಿಗೆಯಿಂದ ವರಮಾನ ಬರ್ತದೆ. ನೆಕ್ಸ್ಟ್ ಉದ್ಯಮಶೀಲತೆಯ ಬೆಳವಣಿಗೆ. ವಿದೇಶಿ ಹೂಡಿಕೆದಾರರನ್ನು ನೋಡಿ ಸ್ವದೇಶಿ ಉದ್ಯಮಗಳು ಗಂಡಾಂತರವನ್ನು ಎದುರಿಸಿ ಉತ್ಪಾದನೆಯನ್ನು ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ. ಇದರಿಂದ ಅನಭಿವೃದ್ಧಿ ದೇಶಗಳಲ್ಲಿ ಉದ್ಯಮಶೀಲತೆಯ ಬೆಳವಣಿಗೆ ಆಗ್ತೈತಿ. ಇಲ್ಲಿ ವಿದೇಶಿ ಹೂಡಿಕೆದಾರರು ಒಂದು ಉದ್ಯಮವನ್ನು ಸಂಪೂರ್ಣವಾಗಿ ತಮ್ಮ ಹತೋಟಿಗೆ ತೆಗೆದುಕೊಂಡಿರೋದ್ರಿಂದ ಅಲ್ಲಿ ಸ್ವದೇಶಿಯರಿಗೆ ಏನಾಕೈತ್ರಿ ಯಾವ ರೀತಿಯಾಗಿ ಇವರು ಉದ್ಯಮವನ್ನು ನಡೆಸ್ಕೊಂಡು ಹೋಗ್ತಾರೆ, ಗಂಡಾಂತರವನ್ನು ಯಾವ ರೀತಿಯಾಗಿ ಎದುರಿಸಿ ಆ ಉತ್ಪಾದನಾ ಚಟುವಟಿಕೆಯನ್ನು ಕೈಗೊಳ್ತಾರೆ ಎಂಬ ತರಬೇತಿಯನ್ನು ಸಹಿತ ನಮ್ಮ ಸ್ವದೇಶಿ ಉದ್ಯಮಶೀಲರು ಏನು ಮಾಡ್ತಾರೆ ಪಡಿತಾರೆ ಅಂತೇಳಿ ಹೇಳ್ಬೋದು. ಇದರಿಂದ ಉದ್ಯಮಶೀಲತೆ ಬೆಳವಣಿಗೆಯು ಸಹಿತ ನಮ್ಮ ಸ್ವದೇಶದಲ್ಲಿ ಆಗ್ತದೆ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಪಾವತಿ ಶುಲ್ಕಿನ ಮೇಲೆ ಅನುಕೂಲಕರವಾದ ಪರಿಣಾಮವನ್ನು ಬೀರ್ತೈತಿ. ಯಾವ ರೀತಿಯಾಗಿ ವಿದೇಶಿ ನೇರ ಹೂಡಿಕೆಯಿಂದ ಉತ್ಪಾದನೆ ಮತ್ತು ರಫ್ತುಗಳು ಹೆಚ್ಚುವುದರಿಂದ ವಿದೇಶಿ ವಿನಿಮಯ ಸಂಪಾದನೆಯಾಗುತ್ತದೆ. ಇದರಿಂದ ಅನಭಿವೃದ್ಧಿ ದೇಶಗಳ ಪಾವತಿ ಶುಲ್ಕಿನ ಕೊರತೆಯು ಏನಾಕತಿ ಕಡಿಮೆ ಆಗ್ತದೆ ಅಂತೇಳಿ ಹೇಳ್ಬೋದು. ಇಲ್ಲಿ ವಿದೇಶಿ ನೇರ ಹೂಡಿಕೆಯಿಂದ ಉತ್ಪಾದನಾ ಚಟುವಟಿಕೆಗಳು ಹೆಚ್ಚಾಗಿ ಆದಂಗೆ ಅಲ್ಲಿ ಏನಾಗ್ತೈತಿ ಆ ಸರಕುಗಳಿಗೆ ಬೇಡಿಕೆ ಬಂದು ಆ ಸರಕುಗಳು ವಿದೇಶಗಳಿಗೆ ಏನಾಕವ್ರಿ ರಫ್ತು ಆಗ್ತಾವೆ. ಯಾವಾಗ ರಫ್ತಾಗೋಕೆ ಪ್ರಾರಂಭ ಆಕೈತೋ ಅವಾಗ ಆಟೋಮೆಟಿಕ್ಲಿ ವಿದೇಶಿ ವಿನಿಮಯದ ಸಂಪಾದನೆ ಆಗ್ತೈತಿ. ವಿದೇಶಿ ವಿನಿಮಯದ ಸಂಪಾದನೆ ಆದಂಗೆ ಅನಭಿವೃದ್ಧಿ ದೇಶಗಳಲ್ಲಿ ಪಾವತಿ ಶುಲ್ಕಿನ ಕೊರತೆ ಏನಾಕೈತಿ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗೋಕ್ಕೆ ಈ FDI ಕಾರಣೀಭೂತ ಆಗೈತಿ ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲವೂ ವಿದೇಶಿ ನೇರ ಹೂಡಿಕೆಯಿಂದ ಆಗ್ತಕ್ಕಂಥ ಅನುಕೂಲಗಳು ಅಥವಾ ವಿದೇಶಿ ನೇರ ಹೂಡಿಕೆಯ ಪರವಾದಗಳು ಅಂತೇಳಿ ಕರಿತೀವಿ. ಇಷ್ಟೆಲ್ಲ ಅನುಕೂಲಗಳು ಇದ್ದರೂ ಸಹಿತ ವಿದೇಶಿ ನೇರ ಹೂಡಿಕೆಯಿಂದ ಕೆಲವೊಂದು ವಿರೋಧವಾದಗಳು ಇದಾವೆ ಅಥವಾ ಅನಾನುಕೂಲತೆಗಳು ಅದಾವ ಅಂತೇಳಿ ಹೇಳ್ಬೋದು. ಈ ವಿದೇಶಿ ನೇರ ಹೂಡಿಕೆಯಿಂದ ಆಗ್ತಕ್ಕಂಥ ಅನಾನುಕೂಲತೆಗಳು ಏನಿರ್ಬೋದು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಅಧಿಕ ವೆಚ್ಚ. ಸ್ವದೇಶೀಯವಾಗಿ ಏನಾಕೈತಿ ಅಧಿಕ ವೆಚ್ಚವನ್ನು ಮಾಡಬೇಕಾಕೈತಿ. ಯಾವುದ್ರ ಮೇಲೆ? ವಿದೇಶಿ ಬಂಡವಾಳ ಹೂಡಿಕೆ ಮಾಡುವಂತೆ ಮನವೊಲಿಸಲು ಅತಿಥಿಯ ದೇಶವು ಹೆಚ್ಚಿನ ವೆಚ್ಚವನ್ನು ಭರಿಸಬೇಕಾಗುತ್ತದೆ.
ಈಗ ವಿದೇಶಿಯರಿಗೆ ಏನಾದರೂ ಹೂಡಿಕೆ ಮಾಡ್ರಿ ಅಂತ ಅವರಿಗೆ ನಾವು ಮನವೊಲಿಸಿದೆವು ಅಂದ್ರೆ ನಾವೇನು ಮಾಡ್ಬೇಕಾಗೈತಿ, ಅವ್ರು ಏನು ಹೂಡಿಕೆ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿಗಾಗಿ ನಾವೇ ವೆಚ್ಚ ಮಾಡಬೇಕಾಗೈತಿ. ಯಾಕಂದ್ರೆ ಅವ್ರು ಹೂಡಿಕೆ ಮಾಡ್ಬೇಕಂದ್ರೆ ಅವರಿಗೆ ಇಲ್ಲಿ ಬೇಕಾಗ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವು ಏನು ಮಾಡಬೇಕಾಗೈತಿ, ಒದಗಿಸಿ ಕೊಡಬೇಕಾಗೈತಿ. ಅದು ಭೂಮಿ ಆಗಿರ್ಬೋದು, ನೀರಾಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಸಾಗಾಣಿಕೆ ಆಗಿರ್ಬೋದು, ಸಂಪರ್ಕ ಆಗಿರ್ಬೋದು, ಮುಂತಾದ ಸೌಲಭ್ಯಗಳನ್ನು ಅವರಿಗೆ ಉಚಿತವಾಗಿ ಆದರೂ ಆಗಿರ್ಬೋದು ಅಥವಾ ಕಡಿಮೆ ಬೆಲೆಯಲ್ಲಾದರೂ ಆಗಿರ್ಬೋದು ಒದಗಿಸುವುದರಿಂದ ಏನಾಗ್ತೈತಿ, ನಮ್ಮ ವೆಚ್ಚಗಳು ಹೆಚ್ಚಾಗ್ತಾ ಹೋಗ್ತಾವ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ವಿದೇಶಿ ನೇರ ಹೂಡಿಕೆಯಿಂದ ನಮ್ಗೆ ಲಾಭಕ್ಕಿಂತ ಅಧಿಕ ವೆಚ್ಚನೇ ಆಗ್ತದೆ ಅಂತೇಳಿ ಏನು ಮಾಡ್ತಾರೆ ಕೆಲವೊಬ್ಬರು ಕೆಲ ಅರ್ಥಶಾಸ್ತ್ರಜ್ಞರು ಟೀಕೆಯನ್ನು ಮಾಡ್ತಾರೆ, ಅಥವಾ ಇದರ ವಿದೇಶಿ ನೇರ ಹೂಡಿಕೆಯ ಒಂದು ವಿರೋಧವಾದ ಅಂತೇಳಿ ಸಹಿತ ಇದನ್ನು ನಾವು ಹೇಳ್ಬೋದು. ಎರಡನೇದಾಗಿ ಬರ್ತಕ್ಕಂಥದ್ದು ಆರ್ಥಿಕ ಶೋಷಣೆ. ಆರ್ಥಿಕ ಶೋಷಣೆ ಯಾವ ರೀತಿಯಾಗಿ ಅಂದರೆ, ವಿದೇಶಿ ಹೂಡಿಕೆದಾರರು ಅನಭಿವೃದ್ಧಿ ದೇಶಗಳಲ್ಲಿ ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಶೋಷಣೆಗೆ ಕಾರಣ ಆಗ್ತೈತಿ ಎಂದು ಆರೋಪಿಸಲಾಗಿದೆ. ಉತ್ಪಾದಿಸಲಾದ ಸರಕುಗಳನ್ನು ವಿದೇಶಿ ಹೂಡಿಕೆದಾರರು ಕಡಿಮೆ ಬೆಲೆಯಲ್ಲಿ ತಮ್ಮ ದೇಶಕ್ಕೆ ಸಾಗಿಸಬಹುದು. ಅಲ್ಲದೆ ಅವರು ಬಹಳ ಕಡಿಮೆ ಕೂಲಿಯನ್ನು ನೀಡುವುದರ ಮೂಲಕ ಅತಿಥೇಯ ದೇಶದ ಕೆಲಸಗಾರರ ಶೋಷಣೆ ಮಾಡುವ ಅವಕಾಶ ಇರ್ತೈತಿ. ಇಲ್ಲಿ ಏನು ಮಾಡ್ತಾರೆ, ಆರ್ಥಿಕವಾಗಿ ನಮ್ಮ ಮೇಲೆ ಯಾವ ರೀತಿಯಾಗಿ ಶೋಷಣೆ ಮಾಡ್ತಾರೆ ಅಂದ್ರೆ, ಇಲ್ಲಿ ಹೂಡಿಕೆ ಮಾಡುವುದರ ಮೂಲಕ ಇಡೀ ಉದ್ಯಮದ ಒಂದು ನಿಯಂತ್ರಣವನ್ನೇ ತಮ್ಮ ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಬೆಲೆಗಳನ್ನು ಕಡಿಮೆ ಮಾಡುವುದರ ಮೂಲಕ ಆ ಸರಕುಗಳನ್ನು ಏನು ಮಾಡ್ತಾರೆ, ತಮ್ಮ ದೇಶಕ್ಕೆ ರಫ್ತನ್ನು ಮಾಡ್ತಾರೆ. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗ್ತೈತಿ, ನಮಗೆ ಬರ್ತಕ್ಕಂಥ ಲಾಭದ ಪ್ರಮಾಣ ಕಡಿಮೆ ಆಗೋದ್ರಿಂದ ಆರ್ಥಿಕ ಶೋಷಣೆ ಆಗ್ತೈತಿ. ಅಷ್ಟೇ ಅಲ್ಲದೆ ನಮ್ಮಿಂದ ಹೆಚ್ಚಿನ ಅವಧಿಗೆ ಕೆಲಸವನ್ನು ತೆಗೆದುಕೊಂಡು ಕಡಿಮೆ ವೇತನ ಕೊಡುವಂಥ ಕಾರ್ಯನೂ ಈ ವಿದೇಶಿಯರು ಮಾಡ್ತಾರೆ. ಈ ಎಲ್ಲ ಕಾರಣದಿಂದ ಆರ್ಥಿಕ ಶೋಷಣೆಗೆ ನಾವು ಒಳಗಾಗ್ತೀವಿ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ವಿದೇಶಿ ನೇರ ಹೂಡಿಕೆಯಿಂದ ನಮಗೇನಾಗ್ತೈತಿ, ಆರ್ಥಿಕ ಶೋಷಣೆ ಆಗ್ತದೆ ಅಂತೇಳಿ ಹೇಳ್ಬೋದು. ಒಂದನೇದಾಗಿ ನಮ್ಮ ಸರಕುಗಳ ಬೆಲೆಗಳು ಕಡಿಮೆ ಆಗ್ತವೆ, ಎರಡನೇದಾಗಿ ಕೂಲಿ ಕಡಿಮೆ ಬರ್ತೈತ್ರಿ, ಮೂರನೇದಾಗಿ ಲಾಭದ ಪ್ರಮಾಣ ಏನಾಗ್ತೈತಿ, ಕಡಿಮೆ ಆಗ್ತದೆ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಆರ್ಥಿಕ ಶೋಷಣೆಗೆ ನಮ್ಮನ್ನು ಒಳಪಡಿಸ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಸಮಗ್ರ ಅಭಿವೃದ್ಧಿ. ಅಸಮಗ್ರ ಅಭಿವೃದ್ಧಿ ಆಗಲ್ಲ. ಈ ವಿದೇಶಿ ನೇರ ಹೂಡಿಕೆಯು ಅನಭಿವೃದ್ಧಿ ದೇಶಗಳ ಸಮಗ್ರ ಅಭಿವೃದ್ಧಿಗೆ ನೆರವಾಗುವುದಿಲ್ಲ. ಇದುವರೆಗೆ ಅನುಭವದಿಂದ ತಿಳಿದು ಬರುವಂತೆ ವಿದೇಶಿ ನೇರ ಹೂಡಿಕೆಯು ಮುಖ್ಯವಾಗಿ ಬಂಡವಾಳ ಸಾಂದ್ರ ಸರಕುಗಳ ಕೈಗಾರಿಕೆ ಮತ್ತು ಸಾಮಾಜಿಕ ಉಪಯುಕ್ತತಾ ಚಟುವಟಿಕೆಗಳಲ್ಲಿ ಮಾತ್ರ ಕೇಂದ್ರೀಕರಣಗೊಂಡಿದೆ. ಇಲ್ಲಿ ಬಂಡವಾಳ ಸಾಂದ್ರ ಸರಕುಗಳ ಕೈಗಾರಿಕೆಗಳಲ್ಲಿ ಆಗಿರ್ಬೋದು ಅಥವಾ ಸಾರ್ವಜನಿಕ ಉಪಯುಕ್ತತಾ ಚಟುವಟಿಕೆಗಳಲ್ಲಿ ಮಾತ್ರ ಏನಾಗಿರ್ತೈತಿ, ವಿದೇಶಿ ನೇರ ಹೂಡಿಕೆಗಳು ಹೆಚ್ಚೆಚ್ಚು ಆಗಿರುವುದರಿಂದ ಅನಭಿವೃದ್ಧಿ ದೇಶಗಳಲ್ಲಿ ಇತರ ಉದ್ಯಮಗಳ ಅಭಿವೃದ್ಧಿ ಹೊಂದಕ್ಕೆ ಅವಕಾಶನೇ ಸಿಗುವುದಿಲ್ಲ. ಇದರಿಂದ ಏನಾಗೈತ್ರಿ, ಇಡೀ ಒಂದು ಆರ್ಥಿಕತೆಯ ಅಭಿವೃದ್ಧಿ ಆಗಕ್ಕೆ ಅನಭಿವೃದ್ಧಿ ಆಗಕ್ಕೆ ಕಾರಣೀಭೂತ ಈ FDI ಆಗ್ತೈತಿ. ಸಮಗ್ರವಾಗಿ ಆರ್ಥಿಕ ಅಭಿವೃದ್ಧಿ ಆಗಲ್ರಿ, ಯಾವುದೋ ಒಂದು 2 ಕ್ಷೇತ್ರಗಳ ಅಭಿವೃದ್ಧಿ ಆಗ್ಬೋದು ಅಂಥೇಳಿ ಇದನ್ನು ನಾವೇನು ಮಾಡ್ತೀವಿ, ಟೀಕೆಯನ್ನು ಮಾಡ್ತೀವಿ. ಅಥವಾ FDIನ ವಿರೋಧವಾದಗಳು ಅಂಥೇಳಿ ಇದನ್ನು ನಾವು ಹೇಳ್ತಾ ಬರ್ತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕೈಗಾರಿಕೆಗಳ ಕೇಂದ್ರೀಕರಣ. ಇಲ್ಲಿ ವಿದೇಶಿ ನೇರ ಹೂಡಿಕೆಯಿಂದ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಅಭಿವೃದ್ಧಿಯಾಗುವ ಅಪಾಯ ಇರ್ತೈತಿ. ಇಲ್ಲಿ ಖನಿಜಗಳು ಆಗಿರ್ಬೋದು, ಕಚ್ಚಾ ವಸ್ತುಗಳಾಗಿರ್ಬೋದು, ಮಾನವ ಸಂಪನ್ಮೂಲಗಳು ಮುಂತಾದವು ಹೆಚ್ಚಾಗಿ ದೊರೆಯುವ ಪ್ರದೇಶಗಳಲ್ಲಿ ವಿದೇಶಿ ಹೂಡಿಕೆದಾರರು ಉದ್ಯಮಗಳನ್ನು ಸ್ಥಾಪಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಇದರಿಂದಾಗಿ ದೇಶದ ಇತರೆ ಪ್ರದೇಶಗಳು ಹಿಂದುಳಿಯುತ್ತವೆ. ಅಷ್ಟೇ ಅಲ್ಲದೆ ಪ್ರಾದೇಶಿಕ ಅಸಮತೋಲನವನ್ನು ಹೆಚ್ಚಿಗೆ ಮಾಡ್ತವ. ಇಲ್ಲಿ ಕೈಗಾರಿಕೆಗಳು ಕೇಂದ್ರೀಕರಣಗೊಳ್ತವ. ಎಲ್ಲಿ ಮೂಲಭೂತ ಸರಕುಗಳು ಸಿಗ್ತಾವ ಅಥವಾ ಮೂಲಭೂತ ಸರಕುಗಳು ಏನಂತೀವಿ, ಮೂಲಭೂತ ಸೌಲಭ್ಯಗಳು ಎಲ್ಲಿ ಸಿಗ್ತಾವೋ ಅಲ್ಲಿ ಏನು ಮಾಡ್ತಾವ್ರಿ, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾವ. ಈ ರೀತಿಯಾಗಿ ಕೈಗಾರಿಕೆ ಸ್ಥಾಪನೆ ಮಾಡೋದ್ರಿಂದ ಏನಾಗತ್ರಿ, ಎಲ್ಲ ಪ್ರದೇಶಗಳ ಅಭಿವೃದ್ಧಿ ಆಗಲ್ಲ. ಈ ರೀತಿಯಾಗಿ ಕೇವಲ ಒಂದು ಕೆಲವು ಏನ್ರಿ ಮೂಲಭೂತ ಸೌಲಭ್ಯಗಳು ಸಿಗ್ತಕ್ಕಂಥ ಪ್ರದೇಶಗಳಲ್ಲಿ ಮಾತ್ರ ಕೈಗಾರಿಕೆಗಳ ಸ್ಥಾಪನೆ ಆಗುವುದರಿಂದ ಸ್ವದೇಶಿಯಾಗಿ ಪ್ರಾದೇಶಿಕ ಅಸಮತೋಲನ ಏನಾಗತಿ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಅಂತೇಳಿ ಹೇಳ್ಬೋದು. ಆ ಕಾರಣಕ್ಕೆ ಈ ಕೈಗಾರಿಕೆಗಳ ಕೇಂದ್ರೀಕರಣ ಆಗ್ತದೆ ಅಂತೇಳಿ ಮಾಡ್ತೀವಿ. ಇದನ್ನು ನಾವು ಟೀಕೆಗೆ ಒಳಪಡಿಸ್ತೀವಿ ಅಥವಾ FDIನ ಒಂದು ವಿರೋಧವಾದಗಳು ಅಂಥೇಳಿ ಇದನ್ನು ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏಕಸ್ವಾಮ್ಯಗಳ ಉದ್ಭವ. ಇಲ್ಲಿ ವಿದೇಶಿ ಹೂಡಿಕೆದಾರರು ಸ್ಥಾಪಿಸುವ ಉದ್ಯಮಗಳು ಸ್ಥಳೀಯ ಉದ್ಯಮಗಳನ್ನು ಮೂಲ ಗುಂಪುಗಳಾಗಿಸುತ್ತವೆ. ಈ ಕಾರಣದಿಂದ ಏಕಸ್ವಾಮ್ಯವು ಬೆಳವಣಿಗೆಯಾಗುತ್ತದೆ ಮತ್ತು ವಿದೇಶಿ ಹೂಡಿಕೆದಾರರಲ್ಲಿ ಆರ್ಥಿಕ ಶಕ್ತಿಯು
ಕರಣಗೊಳ್ಳುತ್ತದೆ ಅಂತೇಳಿ ಹೇಳ್ಬೋದು. ಇಲ್ಲಿ ವಿದೇಶಿ ಹೂಡಿಕೆದಾರರು ಸ್ಥಾಪಿಸುವಂಥ ಉದ್ಯಮಗಳಲ್ಲಿ ಏನಾಕೈತ್ರಿ, ಸ್ಥಳೀಯ ಉದ್ಯಮಗಳನ್ನು ಮೂಲೆ ಗುಂಪು ಮಾಡಿಬಿಡ್ತಾವೆ. ಯಾಕಂದ್ರೆ ವಿದೇಶಿಗರು ಏನು ಮಾಡ್ತಾರೆ, ಉತ್ಪಾದನೆ ಆಗ್ತಕ್ಕಂಥ ಸರಕುಗಳ ಬೆಲೆಗಳನ್ನು ಕಡಿಮೆ ಮಾಡುವುದರಿಂದ ಸ್ವದೇಶಿಯಾಗಿ ಉತ್ಪಾದನೆ ಮಾಡ್ತಕ್ಕಂಥ ಸರಕುಗಳ ಬೆಲೆಗಳು ಹೆಚ್ಚಾಗಿರುವುದರಿಂದ ಅವರಿಗೆ ಪೈಪೋಟಿ ಮಾಡೋಕ್ಕೆ ಆಗುವುದಿಲ್ಲ. ಈ ರೀತಿಯಾಗಿ ಏನಾದರೂ ಸ್ವದೇಶಿ ಕೈಗಾರಿಕೆಗಳು ಮೂಲೆ ಗುಂಪು ಆದವು ಅಂದ್ರೆ ಅಲ್ಲಿ ವಿದೇಶಿ ಕಂಪನಿಗಳು ಏನು ಮಾಡ್ತಾವ್ರಿ, ಏಕಸ್ವಾಮ್ಯ ಉದ್ಯಮಗಳನ್ನು ನಡೆಸೋಕೆ ಸ್ಟಾರ್ಟ್ ಮಾಡ್ತಾವೆ. ಆ ರೀತಿ ಇದರಿಂದಲೂ ಏನಾಕೈತ್ರಿ, ಆರ್ಥಿಕತೆ ಮೇಲೆ ಒಂದು ದೊಡ್ಡ ಪರಿಣಾಮವನ್ನು ಬೀರ್ತದೆ ಅಂತೇಳಿ ಹೇಳ್ಬೋದು. ಪೂರ್ತಿಯಾಗಿ ವಿದೇಶಿ ಹೂಡಿಕೆದಾರರಲ್ಲಿ ಏನಾಕೈತ್ರಿ, ಆರ್ಥಿಕ ಶಕ್ತಿಯ ಕೇಂದ್ರೀಕರಣ ಆಗ್ತೈತಿ. ವಿದೇಶಿಗರು ಹೇಳ್ದಂಗೆ ನಾವು ಕೇಳ್ತಾ ಹೋಗಬೇಕಾಗ್ತದೆ ಅಂತೇಳಿ ಇದರ ಸಾರಾಂಶ ಆಗಿರ್ತೈತೆ. ಅಂದ್ರೆ ಏಕಸ್ವಾಮ್ಯ ಉದ್ಯಮ ಕೇವಲ ಅವರ ಹತೋಟಿಯಲ್ಲಿರ್ತಕ್ಕಂಥ ಉದ್ಯಮಗಳು ಮಾತ್ರ ಏನಾಕವ್ರಿ, ಬೆಳವಣಿಗೆ ಆಗ್ತಾ ಹೋಗ್ತಾವಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಉದ್ಯೋಗಗಳಲ್ಲಿ ಕಡಿಮೆ ಹೆಚ್ಚಳ. ಇಲ್ಲಿ ಉದ್ಯೋಗದ ಪ್ರಮಾಣ ಏನಾಕತ್ರಿ, ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಳ ಆಕತಿ. ಹೆಚ್ಚಳ ಆಗೋದು ತೋರಿಸ್ತಾರ, ಆದ್ರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಏನಾಗಿರ್ತೈತಿ, ಇದು ಹೆಚ್ಚಳ ಆಗಿರ್ತೈತಿ. ಯಾವ ರೀತಿಯಾಗಂದ್ರೆ ನಮ್ಮ ದೇಶದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚುತ್ತವೆ ಎಂಬ ಆಸೆಯಿಂದ ಅನಭಿವೃದ್ಧಿ ದೇಶಗಳೇನು ಮಾಡ್ತಾವ್ರಿ, ವಿದೇಶಿ ನೇರ ಹೂಡಿಕೆಯನ್ನು ಆಕರ್ಷಿಸ್ತವ. ಆದರೆ ವಿದೇಶಿ ಹೂಡಿಕೆದಾರರು ಶ್ರಮವನ್ನು ಉಳಿಸುವಂತಹ ಮತ್ತು ಬಂಡವಾಳವನ್ನು ಅಧಿಕವಾಗಿ ಕೋರುವಂತಹ ಉತ್ಪಾದನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬಹುದು. ಇಲ್ಲಿ ಶ್ರಮಿಕರು ಅತಿ ಕಡಿಮೆ ಪ್ರಮಾಣದಲ್ಲಿ ಲಭಿಸುವಂಥ ಮತ್ತು ಅಧಿಕ ಪ್ರಮಾಣದ ಬಂಡವಾಳವನ್ನು ಕೋರುವಂಥ ಉತ್ಪಾದನಾ ತಂತ್ರಜ್ಞಾನಗಳನ್ನು ಏನು ಮಾಡ್ತಾರೆ, ಅಳವಡಿಸಿಕೊಳ್ತಾರೆ. ಅಷ್ಟೇ ಅಲ್ಲದೆ ಅವರು ತಮ್ಮ ದೇಶದಿಂದಲೇ ಕೆಲಸಗಾರರನ್ನು ತಂದು ಉತ್ಪಾದನೆಯನ್ನು ಮಾಡುವಂಥ ಸಂಭವಗಳು ಸಹಿತ ಈ ವಿದೇಶಿ ನೇರ ಹೂಡಿಕೆಯಿಂದ ಸಂಭವ ಆಗ್ತೈತಿ. ಆದ್ದರಿಂದ ಏನಾಗ್ತೈತಿ, ಅನಭಿವೃದ್ಧಿ ದೇಶಗಳಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಿಗೆ ಆಗೋದಿಲ್ಲ. ಕೆಲವೊಮ್ಮೆ ಏನು ಮಾಡ್ತಾರೆ, ಹೊಸ ಹೊಸ ತಂತ್ರಜ್ಞಾನ ಯಂತ್ರೋಪಕರಣಗಳು ಇರುವುದರಿಂದ ಏನು ಮಾಡ್ತಾರೆ, ಅದನ್ನು ನಡ್ಸೋಕ್ಕಾಗಿಯೇ ಅವ್ರು ಏನು ಮಾಡ್ತಾರೆ, ವಿದೇಶದಿಂದಲೇ ಕೆಲಸಗಾರರನ್ನ ಕರೆದುಕೊಂಡು ಬರುವ ಸಂಭವ ಇರ್ತೈತಿ. ಈ ರೀತಿಯಾಗಿರೋದ್ರಿಂದ ಸ್ವದೇಶದಲ್ಲಿ ಏನಾಗ್ತೈತಿ, ಉದ್ಯೋಗಗಳಲ್ಲಿ ಕಡಿತ ಆಗ್ತೈತಿ ಅಥವಾ ಉದ್ಯೋಗಗಳಲ್ಲಿ ಕಡಿಮೆ ಪ್ರಮಾಣದ ಹೆಚ್ಚಳ ಆಗ್ತದೆ ಅಂಥೇಳಿ ಹೇಳ್ಬೋದು. ಈ ರೀತಿಯಾಗಿ ವಿದೇಶಿ ನೇರ ಹೂಡಿಕೆಯ ಮತ್ತೊಂದು ವಿರೋಧವಾದ ಅಂಥೇಳಿ ಇದನ್ನು ನಾವು ಪರಿಗಣಿಸ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ತಂತ್ರಜ್ಞಾನ ವರ್ಗಾವಣೆ ಅಸಂಭವ. ಇಲ್ಲಿ ವಿದೇಶಿ ಹೂಡಿಕೆಯು ಅತ್ಯಂತ ಇತ್ತೀಚಿನ ಉತ್ಪಾದನಾ ತಂತ್ರವನ್ನು ಮತ್ತು ತಂತ್ರಜ್ಞಾನವನ್ನು ಅತಿಥಿಯ ದೇಶಗಳಿಗೆ ವರ್ಗಾಯಿಸುತ್ತದೆ ಎಂದು ಅಲ್ಪಾಭಿವೃದ್ಧಿ ದೇಶಗಳು ನಿರೀಕ್ಷೆಯಲ್ಲಿ ಇರ್ತವೆ. ಆದರೆ ವಿದೇಶಿ ಹೂಡಿಕೆದಾರರು ಬಳಸುವ ಉತ್ಪಾದನಾ ವಿಧಾನ ಮತ್ತು ತಂತ್ರಜ್ಞಾನ ಏನಾಗೈತಿ, ರಹಸ್ಯವಾಗಿಯೇ ಉಳಿದು ಬಿಡ್ತದೆ. ಬಹುತೇಕ ವೇಳೆ ಅವರು ಬಳಕೆಗೆ ತಪ್ಪಿದ ಮತ್ತು ಬಹಳ ಹಳೆಯದಾದ ತಂತ್ರಜ್ಞಾನವನ್ನು ಮತ್ತು ಸಾಮಗ್ರಿಗಳನ್ನೇ ಉಪಯೋಗಿಸ್ತಾರ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಯಾಕಂದ್ರೆ ಅವ್ರೇನು ಹೊಸ ತಂತ್ರಜ್ಞಾನವನ್ನೇ ತರಬೇಕಂತೇನು ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲೆಲ್ಲೂ ಮೂಲಭೂತ ಸೌಕರ್ಯಗಳು ಉಚಿತವಾಗಿ ಸಿಗ್ತಾವೆ ಅಥವಾ ಕಡಿಮೆ ಬೆಲೆಗೆ ಅವರಿಗೆ ಸಿಗೋದ್ರಿಂದ ಹಳೆ ತಂತ್ರಜ್ಞಾನದ ಮೂಲಕನೂ ಅವರು ಉತ್ಪಾದನೆ ಮಾಡ್ಬೋದು. ಅಕಸ್ಮಾತ್ ಹೊಸ ತಂತ್ರಜ್ಞಾನಗಳನ್ನು ತಂದರೂ ಸಹಿತ ಆ ತಂತ್ರಜ್ಞಾನ ಏನು ಮಾಡ್ತಾರೆ, ಅವರು ರಹಸ್ಯವಾಗಿಯೇ ಇಡ್ತಾರೆ. ಯಾಕಂದರೆ ಆ ತಂತ್ರಜ್ಞಾನ ನಡ್ಸಕ್ಕಂತೇನೆ ವಿದೇಶದಿಂದ ಕೆಲಸಗಾರನ ಕರೆದುಕೊಂಡು ಬಂದಿರ್ತಾರೆ. ಈ ರೀತಿಯಾಗಿ ಆಗೋದ್ರಿಂದ ಏನಾಗೈತಿ, ತಂತ್ರಜ್ಞಾನ ಏನಾಗಿರ್ತೈತಿ, ರಹಸ್ಯವಾಗಿ ಉಳಿದು ಬಿಡ್ತೈತಿ ಅಂತ ಹೇಳಿ ಮಾಡ್ತಾರೆ. ತಂತ್ರಜ್ಞಾನ ವರ್ಗಾವಣೆ ಅಸಂಭವ ಆಗೈತಿ ಅಂಥೇಳಿ ವಿದೇಶಿ ನೇರ ಹೂಡಿಕೆ ಇನ್ನೊಂದು ವಿರೋಧವಾದದಲ್ಲಿ ನಾವು ಇದನ್ನು ಸೇರಿಸ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ವದೇಶಿ ಬಂಡವಾಳ ಮತ್ತು ಉದ್ಯಮಶೀಲತೆಗೆ ಪ್ರೋತ್ಸಾಹವಿಲ್ಲದಿರುವಿಕೆ. ಇಲ್ಲಿ ವಿದೇಶಿ ನೇರ ಹೂಡಿಕೆಯಿಂದ ಸ್ವದೇಶಿ ಬಂಡವಾಳ ಮತ್ತು ಉದ್ಯಮಶೀಲತೆಯ ಉತ್ಸಾಹವನ್ನು ಕುಂದಿಸ್ತೈತಿ. ಯಾಕಂದ್ರೆ ಬಹಳಷ್ಟು ಲಾಭದಾಯಕವಾಗಿರುವ ಹೂಡಿಕೆ ಅವಕಾಶಗಳು ಏನು ಮಾಡ್ತಾರೆ, ವಿದೇಶಿ ಹೂಡಿಕೆದಾರರೇ ಬಾಚಿಕೊಳ್ತಾರೆ. ಅದರಿಂದ ಸ್ವದೇಶಿ ಉದ್ಯಮದಾರರು ಅವಕಾಶ ವಂಚಿತರಾಗಿ ಸ್ವದೇಶಿ ಬಂಡವಾಳ ಮತ್ತು ಉದ್ಯಮಶೀಲರಿಗೆ ಪ್ರೋತ್ಸಾಹ ಇಲ್ಲದಂತ ಆಗ್ತೈತಿ. ಯಾವುದೇ ಒಂದು ಉದ್ಯಮ ಇದ್ದರೂ ಸಹಿತ ಅಲ್ಲಿ ಹೂಡಿಕೆ ಮಾಡಬೇಕಂದ್ರೆ ಸ್ವದೇಶಿಯರಿಗಿಂತ ವಿದೇಶಿಯರಿಗೆ ಹೆಚ್ಚು ನಾವು ಆಕರ್ಷಿತರಾಗೋದ್ರಿಂದ ಇಲ್ಲೇನಾಗ್ತೈತಿ, ಸ್ವದೇಶಿ ಬಂಡವಾಳ ಮತ್ತು ಉದ್ಯಮಶೀಲರಿಗೆ ಪ್ರೋತ್ಸಾಹನೇ ಇಲ್ಲದಂಗೆ ಈ FDI ಮಾಡ್ತದೆ. ನೆಕ್ಸ್ಟ್ ಅನಿಶ್ಚಿತತೆ. ಇಲ್ಲಿ ವಿದೇಶಿ ಹೂಡಿಕೆದಾರರು ಪ್ರಮುಖವಾಗಿ ಲಾಭದ ಆಸೆಯಿಂದ ಹೂಡಿಕೆಯನ್ನು ಕೈಗೊಂಡಿರ್ತಾರೆ. ಆ ಹೂಡಿಕೆಯು ಅನಿಶ್ಚಿತವಾಗಿರ್ತೈತಿ. ಯಾಕಂದರೆ ಉದ್ಯಮವು ಹೆಚ್ಚು ಪ್ರತಿಫಲದಾಯಕವಾಗಿಲ್ಲ ಎಂದು ಕಂಡು ಬಂದಾಗ ವಿದೇಶಿ ಹೂಡಿಕೆದಾರರು ಹೂಡಿಕೆಯನ್ನೇ ಕೈಗೊಳ್ಳುವುದಿಲ್ಲ. ಇಲ್ಲಿ ಅನಿಶ್ಚಿತತೆ, ಅನ್ಸರ್ಟಿನಿಟಿ ಇಲ್ಲಿ ನಮ್ಗೆ ಸ್ಟಾರ್ಟ್ ಆಕತಿ. ಯಾಕಂದ್ರೆ ಯಾವ ಉದ್ಯಮದಲ್ಲಿ ಹೂಡಿಕೆ ಮಾಡಿರ್ತಾರೋ ಆ ಉದ್ಯಮದಿಂದ ಅವರ ನಿರೀಕ್ಷೆಗೆ ತಕ್ಕಂಥ
ಪ್ರತಿಫಲ ಬರಲಿಲ್ಲ ಅಂದ್ರೆ ಅಥವಾ ಲಾಭ ಬರಲಿಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ, ಹೂಡಿಕೆ ಮಾಡುವುದನ್ನೇ ನಿಲ್ಲಿಸಿಬಿಡ್ತಾರೆ. ಆವಾಗ ಏನಾಕೈತ್ರಿ, ಇಡೀ ಉದ್ಯಮವೇ ಮುಚ್ಚುವಂಥ ಪರಿಸ್ಥಿತಿ ಬಂದುಬಿಡ್ತದೆ. ಇಂಥ ಅನಿಶ್ಚಿತತೆಗೂ ಸಹಿತ ನಾವು ಒಳಗಾಗಬೇಕಾಗ್ತದೆ ಅಂತೇಳಿ ಏನು ಮಾಡ್ತೀವಿ, ನಾವು ಇದನ್ನು ವಿರೋಧವಾದವಾಗಿ ನಾವು ಇದಕ್ಕೆ ಟೀಕೆಯನ್ನು ಮಾಡ್ತೀವಿ. ಅಷ್ಟೇ ಅಲ್ಲದೆ ರಾಜಕೀಯ ಪ್ರಾಬಲ್ಯದ ಸ್ಥಾಪನೆಯೂ ಸಹಿತ ಆಗ್ತೈತಿ. ಇಲ್ಲಿ ವಿದೇಶಿ ಹೂಡಿಕೆದಾರರು ಅಲ್ಪಾಭಿವೃದ್ಧಿಯ ದೇಶಗಳಲ್ಲಿ ಕೆಲವು ಪ್ರಮುಖ ವಲಯಗಳಲ್ಲಿ ತಮ್ಮ ನಿಯಂತ್ರಣವನ್ನು ಸಾಧಿಸಬಹುದು ಮತ್ತು ಆ ದೇಶದ ರಾಜಕೀಯ ಹಾಗೂ ಆರ್ಥಿಕ ನೀತಿಯ ನಿರ್ಣಯಗಳಲ್ಲಿ ಹಸ್ತಕ್ಷೇಪ ನಡೆಸಬಹುದು. ಇದು ಅಲ್ಪಾಭಿವೃದ್ಧಿ ದೇಶಗಳ ಹಿತಾಸಕ್ತಿಗಳಿಗೆ ಮಾರಕ ಆಗಿರ್ತೈತಿ. ಯಾಕಂದ್ರೆ ಸ್ವದೇಶಿಯಾಗಿ ಎಲ್ಲ ಉದ್ಯಮಗಳು ವಿದೇಶಿಯರ ನಿಯಂತ್ರಣದಲ್ಲಿರೋದ್ರಿಂದ ಇಡೀ ಆರ್ಥಿಕ ನೀತಿಯೇ ಅವರ ಕೈಯಲ್ಲಿದ್ದಂಗೆ ಆಗಿಬಿಡ್ತೈತಿ. ಯಾಕಂದ್ರೆ ಅವ್ರು ಏನು ಮಾಡ್ತಾರೆ, ಅವ್ರು ಹೇಳ್ದಂಗೆ ಇಲ್ಲಿ ರಾಜಕೀಯ ಪರಿಸ್ಥಿತಿಗಳು ಅಥವಾ ರಾಜಕಾರಣಿಗಳು ಅವ್ರ ಮಾತನ್ನು ಕೇಳೋಕೆ ಮುಂದಾಗ್ತಾರೆ. ಈ ರೀತಿಯಾಗಿ ಇರೋದ್ರಿಂದ ರಾಜಕೀಯ ಪ್ರಾಬಲ್ಯದ ಸ್ಥಾಪನೆಯು ಸಹಿತ ಈ ಉದ್ಯಮದಾರರೇ ಮಾಡೋಕ್ಕೆ ಮುಂದಾಗ್ತಾರೆ ಅಂಥೇಳಿ ಏನು ಮಾಡ್ತಾರೆ, ಇದನ್ನು ಟೀಕೆಯನ್ನು ಮಾಡ್ತಾರೆ. ಇಷ್ಟೆಲ್ಲವೂ FDIನಿಂದ ಅಥವಾ ವಿದೇಶಿ ನೇರ ಹೂಡಿಕೆಯಿಂದ ಆಗ್ತಕ್ಕಂಥ ವಿರೋಧವಾದಗಳು ಅಥವಾ ಟೀಕೆಗಳು ಅಥವಾ ಅವಗುಣಗಳು ಅಂಥೇಳಿ ಇದನ್ನು ನಾವು ಕರಿಬೋದು. ಇಷ್ಟು ವಿದೇಶಿ ನೇರ ಹೂಡಿಕೆಯಿಂದ ಆಗ್ತಕ್ಕಂಥ ಅನುಕೂಲಗಳು ಮತ್ತು ಅನಾನುಕೂಲಗಳು ಅಂಥೇಳಿ ಹೇಳ್ಬೋದು. ಸಾಮಾನ್ಯವಾಗಿ ಇದೊಂದು ಪ್ರಶ್ನೆ ಕಂಪಲ್ಸರಿ ಬೀಳುವಂಥ ಪ್ರಶ್ನೆನೇ ಆಗಿರ್ತೈತೆ. ಯಾಕಂದ್ರೆ ಪ್ರತಿ ವರ್ಷದ ಕ್ವಶನ್ ಪೇಪರಲ್ಲಿ ನೋಡಿದ್ರು ಈ ವಿದೇಶಿ ನೇರ ಹೂಡಿಕೆಯ ಅನುಕೂಲ ಅನಾನುಕೂಲ 5 ಮಾರ್ಕ್ಸಿಗೆ ಆಗಿರ್ಬೋದು, 15 ಮಾರ್ಕ್ಸಿಗೆ ಆಗಿರ್ಬೋದು ಕೇಳುವಂಥ ಚಾನ್ಸಸ್ಗಳು ಅತಿ ಹೆಚ್ಚಾಗಿ ಇರ್ತವೆ. ಅದಕ್ಕಾಗಿ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿರಿ. ಎಕ್ಸಾಮ್ಗಳು ಹತ್ತಿರ ಬರ್ತಾ ಇದ್ದಾವೆ. ಇಲ್ಲಿಗೆ ಏನಾಕೈತ್ರಿ, ಪಾವತಿ ಶುಲ್ಕ ಮತ್ತು ಬಂಡವಾಳದ ಹರಿವು ಎಂಬ ಅಧ್ಯಾಯ ಏನಾಕೈತಿ ಮುಕ್ತಾಯ ಆಯಿತು. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡ್ತೀನಿ ರೀ, ನಾನು ನೆಕ್ಸ್ಟ್ ಅಧ್ಯಾಯ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಹಣಕಾಸು ಮತ್ತು ವ್ಯಾಪಾರ ಸಂಸ್ಥೆಗಳೆಂಬ ಅಧ್ಯಯನವನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.